ಕಳೆದ ಹಲವು ವರ್ಷಗಳಿಂದ ಭಾರತ ನಗರದಲ್ಲಿ ಬೀದಿ ದೀಪಗಳಿಲ್ಲದೆ ಸಾರ್ವಜನಿಕರು ರಾತ್ರಿ ವೇಳೆ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕೊನೆಗೂ ಸಾಮಾಜಿಕ ಕಾರ್ಯಕರ್ತ ಹಾಗೂ ಅಲ್ಪಸಂಖ್ಯಾತರ ಉಪಾಧ್ಯಕ್ಷ ಅಜ್ಮಲ್ ಪಾಷಾ ಕ್ರಮ ಕೈಗೊಂಡು ಭಾರತ ನಗರದಲ್ಲಿ ಬೀದಿ ದೀಪಗಳನ್ನು ಒದಗಿಸುವಂತೆ ಪಟ್ಟಣ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದು, ಅವರ ಕೋರಿಕೆಯ ನಂತರ ಇಂದು ಹಲವು ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅಜ್ಮಲ್ ಪಾಷಾ ಅಧಿಕಾರಿಗೆ ಧನ್ಯವಾದವನ್ನು ಅರ್ಪಿಸಿದರು ಮತ್ತು ಭಾರತ ನಗರದಲ್ಲಿ ಬೀದಿ ದೀಪಗಳ ಅಳವಡಿಕೆಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದರು. ಭಾರತ್ ನಗರದ ಇತರ ನಿವಾಸವು ಅಜ್ಮಲ್ ಪಾಷಾ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ರು. ಈ ಮಹತ್ತರವಾದ ಕೆಲಸವನ್ನು ಮಾಡಿ ಅಜ್ಮಲ್ ಪಾಷಾ ಅವರು ಸಮಾಜಕ್ಕೆ ಸಹಾಯ ಮಾಡಿದ್ದಾರೆ ಎಂದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮೈಸೂರು ನ್ಯೂಸ್ 21. ನಮಸ್ಕಾರ, ನಾನು ಅಜ್ಮಲ್ ಪಾಷಾ ಅಂತ ಡಿಪ್ಯೂಟೆಡ್ ಗ್ರಾಮ ಪಂಚಾಯತ್ ಮೆಂಬರ್ ಹಾಗೂ ಮೈನಾರಿಟಿಯಲ್ಲಿ ವೈಸ್ ಚೇರ್ಮನ್ ಆಗಿದ್ದೀನಿ. ಇಲ್ಲಿ ಭಾಳ ಕೆಲವು ದಿನಗಳಿಂದ ಲೈಟ್ ಇರಲಿಲ್ಲ, ಬರೀ ಸಣ್ಣ ಲೈಟ್ ಹಾಕಿದ್ರು, ಎಲ್ಲ ಸ್ಟ್ರೀಟ್ ಲೈಟು. ಇವಾಗ ಏನು ಮಾಡೋರು ಅಂದರೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನಮ್ಮ CO ಆಫೀಸರ್ ಅವರು ನರಸಿಂಹಮೂರ್ತಿ ಸರ್ ಹಾಗೂ RI ಆಫೀಸರ್ ರಾಮಸ್ವಾಮಿ ಸಾಹೇಬರು ಅವರೆಲ್ಲ ಹೋಗಿ ನಾನು ಆಫೀಸ್ಗೆ ಹೋಗಿ ಈ ಥರ ಭಾಳ ಮಳೆ ಬಂದು ಈ ಏರಿಯಾದಲ್ಲಿ ಎಲ್ಲ ಭಾಳ ತೊಂದರೆ ಇದೆ, ಲೈಟ್ ಸ್ಟ್ರೀಟ್ ಲೈಟ್ ಇಲ್ಲ, ಮಳೆಯಿಂದ ಹಾವುಗಳು ಆಮೇಲೆ ಏನೇನು ಹುಳ ಎಲ್ಲ ಬಂದು ಭಾಳ ತೊಂದರೆ ಆಯ್ತಾ ಇತ್ತು ಮನೆಗಳಲ್ಲಿ, ಎಲ್ಲ ಗಲ್ಲಿ ಬೀದಿಗಳಲ್ಲಿ. ಅದಕ್ಕೆ ನಾವು ಹೋಗಿ ಪಟ್ಟಣ ಪಂಚಾಯತ್ ಆಫೀಸ್ ಅಲ್ಲಿ ಹೋಗಿ ನಾನು ಕೂತ್ಕೊಂಡು ಇಲ್ಲಾಂದ್ರೂ ಒಂದು ತಿಂಗಳಿಂದ ಹೋಗಿ ಬಂದು ಎಲ್ಲ ಅವ್ರಿಗೆ ಸ್ವಲ್ಪ ಸ್ಟ್ರೀಟ್ ಲೈಟ್ ಹಾಕ್ಕೊಡಿ, ಸ್ಟ್ರೀಟ್ ಲೈಟ್ ಹಾಕ್ಕೊಡಿ ಅಂತ ಹೇಳ್ತಾ ಇದ್ರು. ಇವತ್ತು ಎಲ್ಲ ನಮ್ಮ ಭಾರತ ನಗರದಲ್ಲಿ ಎಲ್ಲ ಗಲ್ಲಿಯಲ್ಲಿ ಆಮೇಲೆ ಮೇನ್ ರೋಡಲ್ಲಿ ಎಲ್ಲ ಹಾಕವ್ರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಭಾಳ ಅವರು ನಮಗೆ ಹೆಲ್ಪ್ ಮಾಡೋರೆ. CO ಆಫೀಸರ್ ಅವರು ನರಸಿಂಹಮೂರ್ತಿ. ಇವಾಗ ಲೈಟ್ ಎಲ್ಲ ಹಾಕೊಂಡು ಬರ್ತಾ ಇದ್ದೀನಿ, ಎಲ್ಲ ಏರಿಯಾದಲ್ಲಿ ಹಾಕೊಂಡು ಬರ್ತಾ ಇದ್ದೀನಿ. ನಾವು ನಮ್ಮ ಏರಿಯಾದವರು ಎಲ್ಲ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಇವಾಗ ಮೇನ್ ಸ್ಟ್ರೀಟ್ ಈ ರೋಡ್ ಐತಲ್ಲ, ಮೇನ್ ರೋಡ್ ಎಲ್ಲ ಫುಲ್ ಹಾಕಿದೀವಿ. ಆಮೇಲೆ ಗಲ್ಲಿಗೆ ಹಾಕೊಂಡು ಬರ್ತಾ ಇದ್ದೀವಿ. ಈಗ ಎಲ್ಲ ಏರಿಯಾ ಫುಲ್ ಕವರ್ ಆಗ್ಬೇಕಂದ್ರೆ ಇಲ್ಲ ಅಂದ್ರೆ 2-3 ದಿವಸ ತಗೋತಾರೆ. ಅದೆಲ್ಲ ಹೇಳವ್ರೆ, ಎಲ್ಲ ಏರಿಯಾ ನಾವು ನಿಮ್ಗೆ ಲೈಟ್ ಹಾಕ್ಕೊಡ್ತೀವಿ ಅಂತ ಹೇಳವ್ರೆ. ಎಲ್ಲ ಇವಾಗ ಹಾಕೊಂಡು ಬರ್ತಾವ್ರೆ. ಇಲ್ಲ, ಆಕ್ಚುಲಿ ಇದು ಬಹಳ ವರ್ಷದಿಂದ ಲೈಟ್ದು ಪ್ರಾಬ್ಲಮ್ ಇತ್ತು. ಈ ಸಣ್ಣ ಲೈಟ್ ಐತಲ್ಲ, ಆ ಪಟ್ಟಣ ಪಂಚಾಯತಿಯಿಂದ ನಮ್ಗೆ ಕೊಡ್ತಾ ಇದ್ರು, ಬಲ್ಬ್ಗಳು ಅದ್ ಕೊಡ್ತಾ ಇದ್ರು. ನಾವು ಅದೇ ಹಾಕೊಂಡು ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಇವಾಗ LED ಲೈಟ್ಗಳನ್ನು ಕೊಟ್ಟವ್ರೆ. ಮೊದ್ಲು ಕರೆಂಟ್ ಏನು ಒಂದ್ ಸ್ವಲ್ಪ ಇದಾಗಿತ್ತು, ಡೆಲ್ ಆಗಿತ್ತು. ಎಲ್ಲಾ ಕಡೆ ಮೇನ್ ರೋಡ್ ಅಲ್ಲೆಲ್ಲ ಹಾಕ ಬರ್ತಾರೆ ಅಜ್ಮಲ್ ಅಣ್ಣ. ಅದ್ ಬಿಟ್ರೆ ತುಂಬಾ ಧನ್ಯವಾದ. ನಿಮ್ಗೆ ಫುಲ್ ತೊಂದ್ರೆ ಇತ್ತು ನಮ್ಗೆ ಈ ಕಡೆ ಎಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ. ಅಜ್ಮಲ್ ಅಣ್ಣ ಬಂದ್ಮೇಲೆ ಸ್ವಲ್ಪ ನಮ್ಗೆ ಪಟ್ಟಣ ಪಂಚಾಯತಿ ಅವರಿಗೆ ಬಹಳ ಧನ್ಯವಾದ ಹೇಳ್ತೀನಿ. ಅಜ್ಮಲ್ ಅವರು ಭಾರತ ನಗರದಲ್ಲಿ ಎಲ್ಲಾ ಚಿಕ್ಕ ಲೈಟ್ ಇತ್ತು ತುಂಬಾ ವರ್ಷದಿಂದ, ಇವಾಗ LED ಲೈಟ್ ಹಾಕ್ಸ್ತಾವ್ರೆ. ತುಂಬಾ ಧನ್ಯವಾದಗಳು. ಏನಿಲ್ಲ, ಬಹಳ ಕತ್ಲೆ ಇತ್ತು, ಏನೋ ಲೈಟ್ಗಳು ಚಿಕ್ಕ ಬೆಳಕಿತ್ತಿಲ್ಲ. ಇವಾಗ ಬೆಳಕು, ಇವಾಗ ಅಜ್ಮಲ್ ಅವರು ಹೊಸ ಬಲ್ಪ್ ಹಾಕ್ತಾವ್ರೆ LEDದು. ಇವಾಗ ಬೆಳಕು ಚೆನ್ನಾಗಿ ಬರ್ತದೆ. ಸುಮಾರು ಒಂದು 15-20 ವರ್ಷದಿಂದ ಬಲ್ಬ್ಗಳು ಇತ್ತಿಲ್ಲ, ಇಲ್ಲಿ ಬಹಳ ಕತ್ಲೆ ಇತ್ತು. ಇವಾಗ ಅಜ್ಮಲ್ ಅವರು ಹಾಕ್ಸ್ತಾವ್ರೆ ಲೈಟು, LED ಲೈಟ್ ಹಾಕ್ಸ್ತಾವ್ರೆ, ಬೆಳಕು ಜಾಸ್ತಿ ಬರ್ತದೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಏರದಲ್ಲಿ ಇದೇ ತರ ಎಲ್ಲ ಕೆಲಸ ಮಾಡ್ಕೊಂಡು ಸಹಕಾರ ಮಾಡಿ ಅಂತ ಅವ್ರು ಮಾಡ್ತಾರೆ. ಏನಾಗಿವಾಗ ಇವಾಗ ಅವರು ಎಲ್ಲ ಮೂವ್ ಮಾಡ್ತಾವ್ರೆ, ಒಂದೊಂದಾಗಿ ಕೆಲಸ ಮಾಡ್ಕೊ ಬರ್ತಾವ್ರೆ. ಇವಾಗೆಲ್ಲ ಲೈಟ್ ಹಾಕ್ಸ್ತಾವ್ರೆ, ಎಲ್ಲ ಬೀದಿ ಕೆಲಸ ಏನಾಗಿದ್ರು ಮಾಡ್ಕೊಡ್ತಾರೆ. ಭಾರತ್ ನಗರದಿಂದ ಲೈಟ್ಗಳೆಲ್ಲ ಅವಾಗಿನಿಂದ ಎಲ್ಲ ಚಿಕ್ಕ ಬಲ್ಪ್ಗಳಿತ್ತು, ಬೆಳಕೆ ಇದ್ದಿರ್ಲಿಲ್ಲ. ಇವಾಗ ಅಜ್ಮಲ್ ಅವರಿಂದ, ಕಾಂಗ್ರೆಸ್ ಕಡೆಯಿಂದ, ಅವ್ರ ಅಜ್ಮಲ್ ಅವ್ರ ಪಟ್ಟಣ ಪಂಚಾಯತಿಯಿಂದ ಎಲ್ಲ LED ಬಲ್ಪ್ಗಳೆಲ್ಲಾನು ಹಾಕ್ತಾ ಇದ್ದಾರೆ. ಅವರಿಂದ ತುಂಬಾ ಸಹಕಾರ ಆಗಿದೆ. ಚೇಂಬರ್ಗಳು ಮತ್ತೆ ರೋಡಲ್ಲೆಲ್ಲ ನೀರೆಲ್ಲ ಹೋಗೋದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಅವ್ರಿಗೋಸ್ಕರ ತುಂಬಾ ಧನ್ಯವಾದಗಳು.
ಏನ್ ಕೆಲಸ ಇದ್ರು ಈ ಅಜ್ಮಲ್ ಅವರೇ ಮಾಡ್ಸೋದು ಇಲ್ಲಿ. ಒಂದ್ ಲೈಟ್ ಹೋಗ್ಲಿ ಒಂದ್ ಏನಕ್ಕೂ ಎಲ್ಲದಕ್ಕೂ ಅವ್ರಿಗೆ ಹೇಳೋದ್ ನಾವು. ಇದೆಲ್ಲ ಅವ್ರದೇ ಕೆಲ್ಸಗಳು, ಇವರೇ ಮಾಡ್ಸೋದು ಎಲ್ಲ ಅಜ್ಮಲ್ ಅವರೇನೆ. ಈ ಮಧ್ಯ ಪ್ರಾಬ್ಲಮ್ ಜಾಸ್ತಿ ಇಲ್ಲೇ ಈ ಗಲ್ಲಿಗೆ ಜಾಸ್ತಿ ಪ್ರಾಬ್ಲಮ್ ಬರೋದು. ಅದಕ್ಕೆ ಯಾರು ಹೊಣೆ ಏನು ಏನು ಹೇಳೋದೇ ಇಲ್ಲ, ಎಕ್ಸ್ಪೆಕ್ಟೇ ತಗೊಳಲ್ಲ. ಏನ್ ಹೇಳಿದ್ರು ಹೂ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೊಟ್ಟೈತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಇವ್ರು ಒಂದ್ ಸ್ವಲ್ಪ ಕೆಲ್ಸಗಳು ಮಾಡಿಸ್ಕೊಡ್ತಾ ಇದಾರೆ. ಇವ್ರು ಬಂದ್ಮೇಲೆ ನಮ್ಗೆ ಏನು ತೊಂದ್ರೆ ಇಲ್ಲ. ಇವಾಗ ಅದೂನು ಇವರೇ ಹಾಕ್ಸಿರೋದು. ಇವಾಗ ಒಂದ್ ಕಳ್ಳ ಬಂದು ನಿಂತೋದ್ರು ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲಾರ್ಗು ಕರೆದು ಲೈಟ್ ಆಫ್ ಮಾಡಿ ನೋಡ್ಸು ಆಯ್ತು, ಯಾರು ತಲೆಗೆ ತಗೊಳ್ಳಿಲ್ಲ. ಯಾವಾಗ ಇವ್ರಿಗೆ ಹೇಳಿದ್ರೆ ಅವಾಗ ಒಂದ್ ಲೈಟ್ ಹಾಕ್ಸಿ ಎಲ್ಲ ಇದ್ ಮಾಡ್ಸಿರೋದು ಇವ್ರೇನೆ, ಬೇರೆಯವ್ರು ಯಾರು ಇದ್ ಮಾಡಿಲ್ಲ. ಥ್ಯಾಂಕ್ ಯು. बरीनाथ मई याकूब की गुरु ग्राम पंचायत मेंबर उन्हों यहाँ जीत को थे सो मोहल्ले को नोच बड़े थे सो अब उन्हों मर गई हैं। अब कौन भी नहीं है एरिया, कौन भी पूछने वाले नहीं, खाली अजमल है। उन्होंने जरा लाइट फोकस का सभी जरा कराने के उन्होंने करा रही, जरा हेल्प होता है। अभी जरा कक्सान सब भर को ही जरा वो भी जरा करा कर पूरा वो बहुत यह है, पूरे घर भर को यही जरा वो बारिश तो आगा तो फुल पाइपांगी पाव करा डाले तो बहुत है। पानी पास नहीं हो रहा है, घर में घुस जा रहा। बारिश आगा तो बहुत मुश्किल है। जरा बोल को हमारा अजमल है, बोल को जरा करा कर उन्होंने सब कराते थे सर। याकूब शरीफ करके नहीं